ಭಾರತ ಅಂತ ಅಲ್ಲ, ಎಲ್ಲ ದೇಶಗಳಲ್ಲೂ ಕೂಡ ಈಗ ಲಂಡನ್ ನಲ್ಲಿ ಪತ್ತೆ ಆಗಿರುವಂತ ಆ ಒಂದು ರೂಪಾಂತರಗೊಂಡಿರುವಂತ ಕೊರೋನಾದಿಂದ ಆತಂಕ ಅಂತೂ ಇದೆ. ದೇಶದಲ್ಲೂ ಕೂಡ ಅಷ್ಟೇ ಹೈ ಸ್ಪೀಡ್ ಕೊರೋನಾದ ಟೆನ್ಷನ್ ಇರುವಂತದ್ದು. ಕಡಿಮೆ ಆಯ್ತು ಅನ್ನುವಾಗ್ಲೇ ಮತ್ತೆ ಆತಂಕ ಶುರುವಾಗ್ತಾ ಇದೆ ರೂಪಾಂತರಗೊಂಡಿರುವಂತ ಕೊರೋನಾದಿಂದ. ಆಗ ವುಹಾನ್ ಆಗಿತ್ತು, ಈಗ ಬ್ರಿಟನ್ನ ಲಂಡನ್ ಸೋಂಕಿನ ಭೀತಿ ಎದುರಿಸ್ತಾ ಇದ್ದೀವಿ. ಅಲ್ಲಿನ ಪರಿಣಾಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸಿದಂತಹ ಸಂದರ್ಭದಲ್ಲಿ ಆ ಪರಿಣಾಮ ಮತ್ತಷ್ಟು ಭೀಕರತೆಯಿಂದ ಇರುವಂತ ಹಿನ್ನೆಲೆಯಲ್ಲೇ ಎಲ್ಲಾ ದೇಶಗಳಿಗೂ ಆತಂಕ ಮನೆ ಮಾಡಿರುವಂತದ್ದು. ಬ್ರಿಟನ್ನಿಂದ ಬಂದಂತ ಒಟ್ಟು 22 ಮಂದಿಗೆ ಸೋಂಕು ತಗುಲಿದೆ. ಇದು ಹೊಸ ತಳಿಯ ಸೋಂಕ ಅಂತ ಪರೀಕ್ಷೆಯನ್ನ ಮಾಡಬೇಕಾಗಿರುವಂತದ್ದು. ICMR ಪ್ರಕಾರ ಬ್ರಿಟನ್ ಸೋಂಕು ಇನ್ನೂ ಕೂಡ ಭಾರತದಲ್ಲಿ ದೃಢಪಟ್ಟಿಲ್ಲ ಅನ್ನುವಂಥದ್ದು. ರಾಜ್ಯದಲ್ಲೂ ಕೂಡ ಬ್ರಿಟನ್ ಭೂತದ್ದೇ ಟೆನ್ಷನ್ ಮನೆ ಮಾಡಿದೆ. ಲಂಡನ್ ನಿಂದ ಬಂದಂತ ತಾಯಿ ಮಗಳಿಗೆ ಕೊರೋನಾ ಬಂದಿದೆ, ಆದ್ರೆ ಅದು ರೂಪಾಂತರಗೊಂಡಿರುವಂತ ಕೊರೋನಾನ ಅನ್ನುವಂಥದ್ದು ಕನ್ಫರ್ಮ್ ಆಗಬೇಕು. ಹೊಸ ಮಾದರಿಯೇ ಅಂತ ನಿಮಾನ್ಸ್ ನಲ್ಲಿ ಪರೀಕ್ಷೆಯನ್ನ ಮಾಡಲಾಗುತ್ತೆ. ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಈಗ ಸಹಜವಾಗಿ ಇಂಗ್ಲೆಂಡ್ ನಿಂದ ಬಂದಿದ್ದಾರಪ್ಪ ಅಂತ ಅವ್ರಿಗೆ ಗೊತ್ತಾಗಿದ್ದೇ ಆದಲ್ಲಿ ಅದು ಆತಂಕವನ್ನ ಸೃಷ್ಟಿ ಮಾಡ್ತಾ ಇರುವಂತದ್ದು. 2 ವಾರಗಳಲ್ಲಿ ಬ್ರಿಟನ್ ನಿಂದ ಬಂದಂತವರು 2127 ಮಂದಿ. ಆದ್ರೆ ಟೆಸ್ಟ್ ಅನ್ನ ಮಾಡಿಸಿದಂತವರು ಕೇವಲ 233 ಜನ ಮಾತ್ರ. ಇದು ಅವರ ತಪ್ಪಲ್ಲ, ಸರ್ಕಾರದ ತಪ್ಪು. ಫಾರಿನಿಂದ ಬಂದಂತವರನ್ನ, ವಿದೇಶದಿಂದ ಬಂದಂತವರನ್ನ ಇವರು ಸ್ಪೆಷಲಿ RT-PCR ಅಥವಾ ರ್ಯಾಪಿಡ್ ಟೆಸ್ಟ್ ಯಾವ್ದಾದ್ರು ಒಂದು ಮಾಡಬೇಕಾಗಿತ್ತು. ಆದ್ರೆ ಆ ಕೆಲಸವನ್ನ ಮಾಡಿಲ್ಲ. ಇಲ್ಲೇ ಎಡವಟ್ಟಾಗಿರುವಂತದ್ದು ಸರ್ಕಾರದ್ದು. ಉಳಿದವರ ಪತ್ತೆಗೆ ಸರ್ಕಾರದ ವಿಶೇಷ ತಂಡ ರೆಡಿ ಆಗಿದೆ. ಯಾಕೆಂದ್ರೆ ಇಲ್ಲಿ 2127 ಜನರಲ್ಲಿ ಬರೀ 233 ಜನ ಮಾತ್ರ ಟೆಸ್ಟ್ ಅನ್ನ ಮಾಡಿಸಿರುವಂತ ಹಿನ್ನೆಲೆಯಲ್ಲಿ ಉಳಿದಂತವರ ಟೆಸ್ಟ್ ಅನ್ನ ಮಾಡಿಸಬೇಕಾಗಿದೆ. ಪ್ರಯಾಣಿಕರ ವಿಳಾಸ, ಮೊಬೈಲ್ ಸಂಖ್ಯೆಯನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಅದು ಈಸಿಯಾಗಿ ಸಿಗುತ್ತೆ ಏರ್ಪೋರ್ಟ್ ನಲ್ಲಿ. ಅದೆಲ್ಲವೂ ಕೂಡ ಇರುವಂತ ಹಿನ್ನೆಲೆಯಲ್ಲಿ ಅದು ಈಸಿಯಾಗಿ ಸಿಗುತ್ತೆ. ಯಾರು ಎಲ್ಲಿದ್ದಾರೆ, ಯಾವ ಊರಿನಲ್ಲಿ ಇರುವಂತದ್ದು, ಯಾವ ಊರಿನವರು ಅವರು, ಅವರ ನಂಬರು, ಇದು ಪ್ರತಿಯೊಂದು ಕೂಡ ದಾಖಲೆ ಸಮೇತ ಸರ್ಕಾರಕ್ಕೆ ಸಿಗುತ್ತೆ. ಅವರನ್ನ ಫೈಂಡ್ ಔಟ್ ಮಾಡಿ ಅವರು ನೆಕ್ಸ್ಟ್ ಅವರಿಗೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರವನ್ನು ಮಾಡ್ತಾರೆ. ಅಂದ್ರೆ ಟೆಸ್ಟ್ ಮಾಡ್ತಾರೆ. ಅದಾದ್ಮೇಲೆ ಹೋಮ್ ಐಸೋಲೇಷನ್ ಏನು ಅಂತ ತಿಳಿಸ್ತಾರೆ.